ಹುಣಸೂರು ತಾಲೂಕಿನ ಹನಗೋಡು ಗ್ರಾಮ ಪಂಚಾಯಿತಿ ಪಿಡಿಒ ಅನಿತಾ ಆಡಳಿತ ವೈಖರಿ ವಿರೋಧಿಸಿ ಧಿಕ್ಕಾರ ಕೂಗಿ ಆಡಳಿತ ಮಂಡಳಿಯ ಸಾರ್ವಜನಿಕರೊಡಗೂಡಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟಿಸಿದರು. ಸ್ಥಳಕ್ಕಾಗಮಿಸಿದ ತಾಲೂಕು ಪಂಚಾಯಿತಿ ಇಒ ಹೊಂಗಯ್ಯ ಸದಸ್ಯರ ಸಭೆ ಕರೆದರು. ಇನ್ನು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚೆನ್ನಯ್ಯ ಸೇರಿದಂತೆ ಎಲ್ಲಾ ಸದಸ್ಯರು ಇಲ್ಲಿನ ಪಿಡಿಒ ಹಾಗೂ ಸಿಬ್ಬಂದಿ ನಡುವೆ ಹೊಂದಾಣಿಕೆ ಇಲ್ಲ. ಪಿಡಿಒ ಅನಿತಾ ಜನಪ್ರತಿನಿಧಿಗಳಿಗೆ ಗೌರವ ನೀಡುತ್ತಿಲ್ಲ, ಯಾರ ಮಾತಿಗೂ ಮನ್ನಣೆ ನೀಡಿಲ್ಲ. ತೆರಿಗೆ ವಸೂಲಿ, ಅಭಿವೃದ್ಧಿ ಕಾಮಗಾರಿ ಸೇರಿದಂತೆ ಎಲ್ಲವೂ ನೆನೆಗುದಿಗೆ ಬಿದ್ದಿವೆ. ಸಿಬ್ಬಂದಿಗೆ ಕೂಡ ಸ್ಪಂದಿಸದೆ ಯಾವ ಕೆಲಸವೂ ಆಗುತ್ತಿಲ್ಲ. ಪಿಡಿಒ ಅವರನ್ನ ವರ್ಗಾಯಿಸಿ ಎಂದು ಪಟ್ಟು ಹಿಡಿದರು. ಪಿಡಿಒ ಹಾಗೂ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ ಇಒ, ನಿಮ್ಮಲ್ಲಿ ಹೊಂದಾಣಿಕೆ ಇಲ್ಲದೆ ಯಾವುದೇ ಕೆಲಸವಾಗುತ್ತಿಲ್ಲ. ಜನಪ್ರತಿನಿಧಿಗಳಿಗೆ ಗೌರವ ಕೊಡುವುದನ್ನ ಕಲಿಯಿರಿ. ಸಾರ್ವಜನಿಕ ಸಮಸ್ಯೆಗಳನ್ನು ಪರಿಹರಿಸಲು ಆದ್ಯತೆ ನೀಡಬೇಕು. ಕಂದಾಯ ವಸೂಲಿ ಸೇರಿದಂತೆ ಅಭಿವೃದ್ಧಿ ಕಾರ್ಯಗಳಿಗೆ ವೇಗ ನೀಡಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಇನ್ನು ಆಡಳಿತ ಮಂಡಳಿ ಸದಸ್ಯರು ನೀಡಿರುವ ದೂರನ್ನ ಗಂಭೀರವಾಗಿ ಪರಿಗಣಿಸಿ ಸಭೆಯ ವರದಿಯನ್ನ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೂ ಕೂಡ ಕಳುಹಿಸಿ ಪಿಡಿಒ ವರ್ಗಾವಣೆಗೆ ಕ್ರಮ ವಹಿಸಲಾಗುವುದು ಎಂಬ ಭರವಸೆ ಮೇರೆಗೆ ಪ್ರತಿಭಟನಾಕಾರರು ಪ್ರತಿಭಟನೆ ಹಿಂಪಡೆದರು. ಇನ್ನು ಸಭೆಯಲ್ಲಿ ಇಒ ಅವರೊಂದಿಗೆ ತಾಲೂಕು ಪಿಡಿಒ ಸಂಘದ ಅಧ್ಯಕ್ಷ ರಾಮಣ್ಣ, ಕಾರ್ಯದರ್ಶಿ ಮಹಾದೇವ್ ಸಹ ಇದ್ದು ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು. ಗ್ರಾಮ ಪಂಚಾಯತಿಗೆ ಟ್ಯಾಕ್ಸ್ ವೇಸ್ಟ್ ಅನ್ನೋದಕ್ಕೆ ಹೇಳಕ್ಕೆ ಅಸಾಧ್ಯವಾದದ್ದು. 60 ರಿಂದ 70 ಲಕ್ಷ ವಸೂಲಾತಿ ಆಗ್ಬೇಕು. ಈ ಹನಗೋಡು ಗ್ರಾಮ ಪಂಚಾಯತಿಯಲ್ಲಿ ಎಂತ ಹೀನಾಯ ಕೆಲಸ ಮಾಡ್ತಾ ಇರೋ ಅಧಿಕಾರಿಗಳು ಅಂತಂದ್ರೆ ಹೇಳಕ್ಕೆ ಅಸಾಧ್ಯವಾಗಿದೆ. ನಾವು ಪ್ರತಿ ಸಭೆಯಲ್ಲಿ ಪ್ರತಿ ತಿಂಗಳು ಕೂಡ ಕೇಳ್ತಾ ಇದೀವಿ, ನಮ್ಗೆ ಟ್ಯಾಕ್ಸ್ ನ ವಸೂಲಿ ಮಾಡಿ ಸಾರ್ವಜನಿಕರಿಗೆ ಅಂಗಡಿಗಳಿಗೆ ಲೈಸೆನ್ಸ್ ಕೊಡಿ. ಅವ್ರು ಬಂದಂತವ್ರಿಗೆ, ರೈತರು ಯಾರು ಮನೆ ಮುಂಗಟ್ಟುಗಳಿದೆ ಅಂತವ್ರಿಗೆ ಬಂದ ತಕ್ಷಣ ರಸೀಟ್ ಕೊಡಿ ಅಂತ ಕೇಳಿದ್ರೆ ಯಾರು ಕೂಡ ಕಂದಾಯನೇ ಕಟ್ಸ್ಕೊಳ್ಳಲ್ಲ. ಅಂತ ಪರಿಸ್ಥಿತಿನ ಇಲ್ಲಿ ನಮಗೆ ಗ್ರಾಮದ ಮುಖಂಡರು ಎಲ್ಲರೂ ಸದಸ್ಯರುಗಳಾಗಿದೆ, ಇಂಥ ಕೆಲಸ ಮಾಡಬೇಕು. ನಾವು ಏನು ಉತ್ತರ ಕೊಡ್ಬೇಕು ಸರ್? 6 ತಿಂಗಳ ಹಿಂದೆ ಹೇಳಿದೆ ಸರ್, ಶೌಚಾಲಯ GPS ಮುಂಚೆ ಕೊಟ್ಟಿರೋದು GPS ಬಿಲ್ ಮಾಡಿ ಎಲ್ಲ ಪಂಚಾಯತ್ಗಳಾಗುತ್ತೆ, ಎಲ್ಲ ಮೊಬೈಲಲ್ಲಿ ಎಲ್ಲ ಗೊತ್ತಾಗ್ತದೆ. ಪಬ್ಲಿಕ್ಕು ಬಾಯಿಗೆ ಬಂದಂತೆ ನಮಗೆ ಬೇರೆ ಥರವಾಗಿ ಸ್ವಲ್ಪ ಗೊತ್ತಿರೋಕ್ಕೆಲ್ಲ ಮೈಕ್ ಏನೋ ಫೋನ್ ಮಾಡಿಲ್ಲ, ನನಗೆ ಕೊಟ್ಟಿಗೆ ಫಿಲ್ ನಾನು ನಿಮ್ಮ ಹತ್ರ ಬಂದು ಕೇಳ್ಕೊಂಡು ಸರ್ ಹಿಂಗೆ ಆಗದೆ ಅಂತೇಳಿ ಆಯಿತು ಫೈಲ್ ಎಷ್ಟಾಗ ತಗೊಬನ್ನಿ ಅಂತ ನೀವು ಅಂದಾಗಲೂ ಕೂಡ ಇವರು ಪಿಡಿಒ ಅವ್ರಿಗೆ ನಾನು ಸಾಕಷ್ಟು ಕೇಳ್ಕೊಂಡೆ. ಗಾಡಿ ಮೇಡಮ್ ಕೊಟ್ಟಿಗೆದು ಅಂತ ಕಂಪ್ಯೂಟರ್ ಆಪ್ರೇಟರ್ ಎಲ್ಲ ಹೇಳಿದೆ. ಇವರು ಅದನ್ನು ಗಮನ ಹರಿಸೋದಕ್ಕೆ ಆ ಟೈಮಿಂಗ್ಸ್ ಇದು ಮಾಡ್ಕೊಂಡು ಏನು ಮಾಡಿದ್ರು, ಅದನ್ನು ನೆಗ್ಲೆಕ್ಟ್ ಮಾಡಿದ್ರು. ಆ ಟೈಮು ಕೂಡ ತಪ್ಪೋಯ್ತು, ಅದಾಗಲಿಲ್ಲ. ನೀವು ಅದೇನೋ ತರಿಸ್ಕೊಂಡು ಫೈಲ್ಗಳನ್ನ ಇದು ಮಾಡ್ತೀನಿ ಅಂತ ಇದೆ ಅಂದರೆ ಬಲ್ಪ್ಗಳನ್ನ ಒಂದು ಕಡೆಯಿಂದ ಹಾಕ್ಲಿಕ್ಕೆ ಒಂದು ಸಲ ಮಳೆ ಒಂದು ಮೂಲೆಗೆ ಹಾಕೋದು, ಒಂದು ಮೂಲೆಗೆ ಬಿಡೋದು. ಪಬ್ಲಿಕ್ಕು ಗೊತ್ತಲ್ಲ ನಿಮಗೆ, ನಮಗೆ ಸುಮ್ಮನೆ ಬಾಯಿ ಬಂದು ಇರಬೇಕು ಅನ್ನೋ ಪರಿಸ್ಥಿತಿ. ಒಂದು ನಿಮ್ ಭರವಸೆ ಬೇಕು, ಯಾಕಂದ್ರೆ ಪ್ರತಿ ಸತಿ ನಾವು ನಂಬಿಕೆ ಕಳ್ಕೊಂಡಿದೀವಿ ಸರ್. ಅದಕ್ಕೆ ಭರವಸೆ ಕೊಡ್ತೀನಿ, ಮತ್ತೆ ಬದಲಾವಣೆಗೆ ಇಷ್ಟು ದಿನ ನಮ್ಗೆ ಭರವಸೆ ಕೊಟ್ಟಿದ್ದಾರೆ, ಅದು ಯಾವ್ದು ಜಾರಿಗೆ ಬಂದಿಲ್ಲ. ಅದಕ್ಕೆ ಹೇಳ್ತೀನಿ, ಅದನ್ನ ಮಾಡಿಕೊಂಡು ಆ ಪ್ರಯತ್ನನೂ ಬೇರೆಲ್ಲ ಮಾಡ್ತೀವಿ. ಮತ್ತು ತಕ್ಷಣಕ್ಕೆ ಏನಾಗಬೇಕಾಗಿದೆ, ಸಾರ್ವಜನಿಕರು ಯಾರೇ ಬರ್ಲಕ್ಕ ಮೊದಲು ಗೌರವ ಕೊಟ್ಟು ಸ್ಪಂದಿಸಬೇಕು, ಮೊದಲನೇ ಕೆಲಸ. ಮತ್ತು ಸಾರ್ವಜನಿಕರಲ್ಲೂ ನಾವು ವಿನಂತಿ ಮಾಡ್ಕೊಳ್ಳೋದು, ಈಗ ನಮ್ಮ ಫೋನ್ ಕಾಲ್ಗಳೇ ಬರ್ತಾವೆ. ಈಗ ಒಂದು ಗ್ರಾಮ ಅಂದಮೇಲೆ ಒಂದು 8,000 10,000 ಜನಸಂಖ್ಯೆ ಇರ್ತದೆ, ಒಂದು 5,000 ಕುಟುಂಬಗಳಿರ್ತವೆ. ಎಲ್ಲರದ್ದು ಅಟೆಂಡ್ ಮಾಡೋಕ್ಕೆ ಸಮಯ ಇರೋದಿಲ್ಲ, ಎಲ್ಲರದ್ದು ಅದಕ್ಕೆ ಏನು ಮಾಡ್ತೀವಿ, ಆ ವಾರ್ಡ್ ಸದಸ್ಯರು ಯಾರೋ ಅಧ್ಯಕ್ಷರು ಯಾರೋ ಅವ್ರ ಜೊತೆ ಮಾತಾಡ್ತೀವಿ, ಎಲ್ಲರ ಜೊತೆಗೂ ಸ್ಪಂದಿಸೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಸಹಕಾರ ಕೊಡಬೇಕು. ಮತ್ತು ಮ್ಯಾಂಡೇಟ್ರಿಯಾಗಿ ಮಾಡೋ ಅಂಥ ವರ್ಕ್ಗಳು ಇವೆಲ್ಲ ನಾನು ಕೇಳೋದು ಪಂಚಾಯತಿ ಕೆಲಸಗಳೇ, ಅವ್ರೇನು ಬೇರೆ ರಾಜ್ಯ ಸರ್ಕಾರದಲ್ಲಾಗ ಕೆಲಸಗಳಲ್ಲ. ಇದಕ್ಕೆ ಅರ್ಜಿ ತೊಗೋಬೇಕು, ಅವ್ರಿಗೆ ಮಾರ್ಗದರ್ಶನ ಕೊಡಬೇಕು. ನಾವೇನು ಕೆಲಸ ಮಾಡೋದಲ್ಲ. ಈಗ ನರೇಗಾ ಮಾಡ್ತೀವಿ, ನಾವು ಗುದ್ಲಿ ತಕ್ಕಾಗಿರ್ತೀವೇನು, ಆಗಲೂ ಜನನೇ ಮಾಡೋದು. ಮನೆ ಕಟ್ಟಿ ಅಂತ ಹೇಳ್ತೀವಿ, ನಾವು ಇಟ್ಟಿಗೆ ಮಾಡುತ್ತೀವೇನು, ಆಗಲೂ ಜನನೇ ಮಾಡೋದು. ಸೊ ಜನಕ್ಕೆ ಹಿಂಗೆ ಮಾಡ್ಕೊಳ್ಳಿ ಅಂತ ಹೇಳೋ ಸ್ಥಾನದಲ್ಲಿ ನಾವು ಇರೋದು, ಅದು ಮೊದಲನೇದಾಗಬೇಕು. ಇನ್ಯಾರಿದ್ರೆ ಎಷ್ಟೇ ಮುಂದೆ ಬಪ್ಪ ಆ ಕೆಲಸ ಮೊದಲಾಗಬೇಕು. ಯಾರಿಗೆ ಆಗಲಿ ಗೌರವ ಕೊಟ್ಟು ಮಾತಾಡೋದಿಲ್ಲ, ಗೌರವ ಕೊಡಬೇಕು. ಸಿಸಿ ಹಾಕ್ಸಿ ಇನ್ಯಾರಿಗೆ ಸಾರ್ವಜನಿಕರ ಜೊತೆ ನೀವೇನಾದ್ರು ವರ್ತನೆ ಬಂದ್ರೆ ಸಾರ್ವಜನಿಕರಿಗೆ